ಅಘೋರಿ ಅಘೋರ ಇದು ಶಿವನಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದು ಪದ. ಘೋರ ಅಂದರೆ ಏನು? ಬಹಳ ಭೀಭತ್ಸವಾಗಿರ್ತಕ್ಕಂಥದ್ದು. ಏನು ಘನಘೋರವಾಗಿತ್ತಪ್ಪ ಅದು ಅಂತೀವಿ. ಅಘೋರ ಅಂದರೆ ಏನು? ಘೋರ ಅಲ್ಲದೇ ಇರತಕ್ಕಂಥದ್ದು. ಪ್ರಪಂಚದೊಂದಿಗೆ ನಮ್ಮೆಲ್ಲರ ವ್ಯವಹಾರ ಯಾವುದರಿಂದ ಇದೆ? 5 ಪದಾರ್ಥ: ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಅವರು ಬಾಯಿಗೆ ಬಂದಂಗೆ ಬೈತಾರೆ ಅಘೋರಿಗಳು. ನೀವು ಬಾಯಿಗೆ ಬಂದಂಗೆ ಅವ್ರಿಗೆ ಬೈದು ನೋಡಿ ನಗ್ತಾರೋ. ಶಬ್ದ ಅಘೋರ, ಸ್ಪರ್ಶ ಸುಖ ಅಂತಕ್ಕಂಥದ್ರ ಬಗ್ಗೆ ಪರಿಪೂರ್ಣವಾಗಿ ವಿಮುಖತೆಯನ್ನು ಅಥವಾ ಅದನ್ನು ತ್ಯಜಿಸ್ತಕ್ಕಂಥದ್ದೇ ಆಗಿದೆ. ಅಂತಹ ಸಾಧನೆಯನ್ನು ಮಾಡ್ತಕ್ಕಂಥ ಸ್ಪರ್ಶ ಅಘೋರಿ. ಅವರಿಗೆ ಹೇಸಿಗೆಯೂ ಒಂದೇ, ಬಂಗಾರವೂ ಒಂದೇ. ಅವರಿಗೆ ಹೆಣವೂ ಒಂದೇ ಥರ ಕಾಣುತ್ತೆ, ಧನವೂ ಒಂದೇ. ನಾಲಿಗೆಯನ್ನು ಗೆದ್ದವನು ಪ್ರಪಂಚನ ಗೆಲ್ತಾನೆ ಅಂತ. ಇಲ್ಲಿ 2 ಥರ ನಾಲಿಗೆಯನ್ನು ಗೆಲ್ಲೋದು ಅಂದರೆ ಮಾತು, 2ನೇದು ರುಚಿ. ಯಾವುದರ ಬಗ್ಗೆಯೂ ಅವರಿಗೆ ಕಾಳಜಿ ಇಲ್ಲ, ಯಾವುದರ ಬಗ್ಗೆ ಅಸಡ್ಡೆಯೂ ಇಲ್ಲ. ಎಲ್ಲದಕ್ಕೂ ಅಂಟಿಕೊಂಡಿದ್ದಾರೆ, ಯಾವುದಕ್ಕೂ ಅಂಟಿಕೊಂಡಿಲ್ಲ. ಅವ್ರಿಗೇನು ಕಾಮನೆಗಳಿಲ್ಲ. ಅದರ ಕಾಮನೆ ಇರುವ ರೀತಿಯಲ್ಲಿ ನಮಗೆ ಕಾಣ್ತಾರೆ. ದಿಗಂಬರ ಅಂದರೆ ಯಾರು ಅಂದರೆ 8 ದಿಕ್ಕುಗಳೇ ಅವ್ರಿಗೆ ಬಟ್ಟೆ. ಅಂದರೆ ವಿಶ್ವಮಾನವ ಅವನು. ಜೀವನಕ್ಕೆ ಹೆದರಿ ಜೀವನವನ್ನು ನಡೆಸಲಾಗದೆ ಎಲ್ಲೆಲ್ಲೋ ಹೋಗಿ ಕೂತ್ಕೊಂಡು ಮೈಗೆಲ್ಲ ಬೂದಿ ಬಳ್ಕೊಂಡು ಬರೀ ಮೈಯಲ್ಲಿರ್ತಕ್ಕಂಥದ್ದು, ಏನೇನೋ ವಿಚಿತ್ರವಾಗಿರ್ತಕ್ಕಂತಹ ಚಟುವಟಿಕೆಗಳನ್ನು ಮಾಡ್ತಕ್ಕಂಥದ್ದು, ಇವು ಯಾವುದೂ ಸಾಧು ಸಂತರ ಲಕ್ಷಣಗಳಲ್ಲ. ಹೇಳಿಲ್ಲ, ಶಾಸ್ತ್ರದಲ್ಲಿ ಒಪ್ಪೋದಿಲ್ಲ, ಶಾಸ್ತ್ರ ಒಪ್ಪೋದಿಲ್ಲ. ನೋಡಲಿಕ್ಕೆ ಬಹುಶಃ 99% ಸರಿಯಾದ ಅಘೋರಿಗಳು, ನಿಜವಾದ ಅಘೋರಿಗಳು ಕಾಣೋದಿಲ್ಲ. ಆ ಥರ ನಾಟಕ ಆಡ್ತಾ ಇರ್ತಕ್ಕಂಥವ್ರು ಗಬ್ಬು ಗಲೀಜ ಕೆಲಸಗಳನ್ನು ಮಾಡಿಕೊಂಡು ಹೊನ್ನಿನ ಹಿಂದೆಯೋ ಹೆಣ್ಣಿನ ಹಿಂದೆಯೋ ಮಣ್ಣಿನ ಹಿಂದೆಯೋ ಓಡ್ತಕ್ಕಂಥವರಾಗಿದ್ದಾರೆ. ಅದರ ಬದಲು ಸ್ವಚ್ಛವಾಗಿ ಸಂಸಾರ ಮಾಡಿಕೊಂಡಿರ್ತಕ್ಕಂಥದ್ದು ಅದಕ್ಕಿಂತ ಕೋಟಿ ಪಾಲು ಉತ್ತಮ. ನಮಸ್ಕಾರ ವೀಕ್ಷಕರೇ, ಟಿವಿ ವಿಕ್ರಮ ಹಂಸಧ್ವನಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ವೇತಾ. ಯೋಗ ಸೂತ್ರ ಮತ್ತು ಆಧ್ಯಾತ್ಮಿಕತೆಯ ಅರ್ಥಪೂರ್ಣ ವಿಚಾರಗಳನ್ನು ತಿಳಿಸುವಂತಹ ವೇದಿಕೆ ಹಂಸಧ್ವನಿ ಕಾರ್ಯಕ್ರಮ. ಎಂದಿನಂತೆ ತಮ್ಮ ಉತ್ಕೃಷ್ಟ ವಿಚಾರಧಾರೆಗಳಿಂದ ಭಕ್ತರ ಮನಸ್ಸನ್ನು ಬೆಳಗುತ್ತಿರುವ ತತ್ವಜ್ಞಾನಿಗಳು, ಧರ್ಮಶಾಸ್ತ್ರ ಪಾರಂಗತರು, ವೇದಶಾಸ್ತ್ರ ಪರಿಣಿತರು ಆಗಿರುವಂತಹ ಹಂಸಶ್ರೀ ಸವಿತೃ ಶರ್ಮಾ ಗುರೂಜಿ ಇದ್ದಾರೆ. ಗುರೂಜಿ, ನಿಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಗುರೂಜಿ ನಮಃಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಜೈ ಗುರುದೇವ ದತ್ತ. ಎಲ್ಲರಿಗೂ ಶುಭೋದಯ. ವೀಕ್ಷಕರೇ, ಋಷಿ ಮುನಿಗಳು, ಸಾಧು ಸಂತರು, ಮಹಾನ್ ತಪಸ್ವಿಗಳು ಇವರೆಲ್ಲರಿಗಿಂತ ಸ್ವಲ್ಪ ವಿಭಿನ್ನವಾಗಿ, ಅಂದರೆ ವೇಷಭೂಷಣಗಳಿಂದ ಇರಬಹುದು, ಅವರ ಜೀವನ ಶೈಲಿಯಿಂದ ಇರಬಹುದು, ವಿಭಿನ್ನವಾಗಿ ಕಾಣುವಂಥವರು ಅಘೋರಿಗಳು ಅಂತಾರೆ. ಹಾಗಾದರೆ ಇವತ್ತಿನ ಸಂಚಿಕೆಯಲ್ಲಿ ಅಘೋರಿಗಳ ಬಗ್ಗೆ ತಿಳ್ಕೋಣ, ಅವರ ಸಾಧನೆಯ ಬಗ್ಗೆ ತಿಳ್ಕೋಣ. ಗುರುಜಿ, ಅಘೋರಿಗಳು ಅಂದ ಕೂಡಲೇ ವೇಷಭೂಷಣ ಆಗಿರಬಹುದು, ಜೀವನ ಶೈಲಿ ಆಗಿರಬಹುದು, ಅವರು ಮಾಡುವಂತಹ ಸಾಧನೆಯ ಶೈಲಿ ಆಗಿರಬಹುದು, ಎಲ್ಲವೂ ವಿಭಿನ್ನ ಅಂತ ಅನ್ಸುತ್ತೆ. ಏನು ಹೇಳ್ತೀರಾ ಗುರುಜಿ? ಅಘೋರಿ ಅಘೋರ ಇದು ಶಿವನಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದು ಪದ. ಸಾಕ್ಷಾತ್ ಪರಮೇಶ್ವರನಿಗೆ 5 ಮುಖ ಇದೆ: ಸದ್ಯೋಜಾತ, ವಾಮದೇವ, ಅಘೋರ, ತತ್ಪುರುಷ ಮತ್ತು ಈಶಾನ ಅಂತ 5 ಮುಖಗಳು. ಪೂರ್ವಕ್ಕೆ ತತ್ಪುರುಷ ಮುಖವು, ದಕ್ಷಿಣಕ್ಕೆ ಅಘೋರ ಮುಖವು, ಪಶ್ಚಿಮಕ್ಕೆ ಸದ್ಯೋಜಾತ ಮುಖವು, ಉತ್ತರಕ್ಕೆ ವಾಮದೇವ ಮುಖವು, ಊರ್ಧ್ವ ಅಂದರೆ ಮೇಲ್ಬದಿಯಲ್ಲಿ ಈಶಾನ ಅಂತಕ್ಕಂತಹ ಪಂಚವಕ್ತ್ರಗಳು ಪರಮೇಶ್ವರನಿಗೆ ಇದೆ. ಇವು 5 ಕೂಡ ಒಂದೊಂದು ಭೂತವನ್ನು ಹೇಳುತ್ತೆ. ಭೂತ ಅಂತಂದರೆ ಪಂಚಭೂತಗಳು. ಪೂರ್ವದಲ್ಲಿರ್ತಕ್ಕಂತಹ ತತ್ಪುರುಷನು ವಾಯುವನ್ನು ಸೂಚಿಸ್ತಕ್ಕಂತಹವನು. ದಕ್ಷಿಣ ಮುಖವಾಗಿರ್ತಕ್ಕಂಥ ಅಘೋರವು ಅಗ್ನಿಯನ್ನು ಸೂಚಿಸುತ್ತೆ. ಪಶ್ಚಿಮ ಮುಖವಾಗಿರ್ತಕ್ಕಂತಹ ಸದ್ಯೋಜಾತ ಪೃಥ್ವಿಯನ್ನು ಸೂಚಿಸುತ್ತೆ. ಉತ್ತರ ಮುಖವಾಗಿರ್ತಕ್ಕಂಥ ವಾಮದೇವ ಜಲವನ್ನು ಸೂಚಿಸಿದರೆ, ಊರ್ಧ್ವಮುಖವಾಗಿರ್ತಕ್ಕಂತಹ ಈಶಾನ ಮುಖವು ಆಕಾಶ ತತ್ವವನ್ನು, ಆಕಾಶಭೂತವನ್ನು ಸೂಚಿಸ್ತಕ್ಕಂಥದ್ದಾಗಿದೆ. ಇಲ್ಲಿಗೆ ನಿಲ್ಲಿಸಿ ವಾಪಸ್ ಬರೋಣ, ಬೇರೆದಕ್ಕೆ ಅಲ್ಲಿ ಹೇಳೋಣ. ಘೋರ ಅಂದರೆ ಏನು? ಬಹಳ ಭೀಭತ್ಸವಾಗಿರ್ತಕ್ಕಂಥದ್ದು. ಏನು ಘನಘೋರವಾಗಿತ್ತಪ್ಪ ಅದು ಅಂತೀವಿ. ಅಘೋರ ಅಂದರೆ ಏನು? ಘೋರ ಅಲ್ಲದೇ ಇರತಕ್ಕಂಥದ್ದು. ಈಗಿಲ್ಲ ಅಘೋರಿಗಳ ಒಂದು ಸಾಧನಾ ವಿಧಿ ವಿಧಾನಗಳನ್ನು ನಾವು ನೋಡಿದ್ರೆ ಬಹಳ ಘೋರವಾಗಿದೆ ಅಲ್ವಾ? ಮಾಂಸಭಕ್ಷಣೆಯನ್ನು ಮಾಡ್ತಕ್ಕಂಥದ್ದು, ನಗ್ನವಾಗಿ ತಿರುಗ್ತಕ್ಕಂಥದ್ದು, ಮೂಳೆಗಳನ್ನು ಧರಿಸ್ತಕ್ಕಂಥದ್ದು, ಏನೇನೋ ಏನೇನೋ ಹೇಳೋಕ್ಕಾಗದೇ ಇರೋವಂಥದ್ದೆಲ್ಲ ವ್ಯವಸ್ಥೆಗಳು, ವ್ಯವಹಾರಗಳು ಇರುತ್ತೆ. ಮತ್ತು ಏನಿದು ಹೀಗಿದೆ, ಇದಕ್ಕೇನು ಸಂಬಂಧ ಇಲ್ಲವಲ್ಲ. ಅಘೋರಿಗಳ ಒಂದು ದೃಷ್ಟಿಕೋನ ಜಗತ್ತಿನ ಕಡೆಗೆ
ಜಗತ್ತು ಅವರೆಡೆಗೆ ಎಸೆಯುವ ಸವಾಲಿನ ಕಡೆಗೆ ಪೂರ್ತಿ ಬೇರೆ ರೀತಿಯಲ್ಲಿ ನೋಡ್ತಾರೆ. ಅವರಿಗೆ ಪ್ರಪಂಚ ಅಂತಕ್ಕಂಥದ್ದು ಬಹಳ ಘೋರವಾಗಿದೆ. ಈಗ ಅದನ್ನು ಅಘೋರವಾಗಿ ಮಾಡಿಕೊಳ್ಳೋಕ್ಕೆ ಪ್ರಯತ್ನಶಾಲಿಗಳು ಯಾರಿದ್ದಾರೋ ಅವರೆಲ್ಲರೂ ಅಘೋರಿಗಳೇ. ಅವರೆಲ್ಲರೂ ಅಘೋರಿಗಳೇ. ಈಗ ಪ್ರಪಂಚದೊಂದಿಗೆ ನಮ್ಮೆಲ್ಲರ ವ್ಯವಹಾರ ಯಾವುದರಿಂದ ಇದೆ? 5 ಪದಾರ್ಥ. ಈ ಪಂಚಭೂತಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದೇ, ಪಂಚಭೂತಗಳಿಗೆ ಮೂಲವಾಗಿರ್ತಕ್ಕಂಥದ್ದು. ಇದಕ್ಕೆ ತನ್ಮಾತ್ರ ಅಂತ ಕರೀತಾರೆ, ಪಂಚತನ್ಮಾತ್ರೆಗಳು ಅಂತ ಕರೀತಾರೆ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ನಮ್ಮ ತಿಳುವಳಿಕೆ, ನಮ್ಮ ಸಂವೇದನೆಗಳು, ನಾವು ಪಡಿತಕ್ಕಂಥದ್ದು, ಕೊಡ್ತಕ್ಕಂಥದ್ದು 2 5 ಬಿಟ್ಟರೆ ಇನ್ನೊಂದಿಲ್ಲ. ಬೇರೆ ಇದೆಯಾ? ಇಲ್ಲ. ಶಬ್ದ, ಈಗ ಯಾರಾದರೂ ಶಹಬಾಷ್ ಅಂದರೆ ಏನಾಗುತ್ತೆ ನಮಗೆ? ಹಿಂಗೊಂದು ಇಂಚು ಉದ್ದ ಹಾಕ್ತೀವಿ. ಯಾರಾದರೂ ನಮ್ಮನೆ ಕತ್ತೆ ಅಂದ್ಬಿಟ್ರೆ ಕುಗ್ಗಿಬಿಡ್ತೀವಿ. ನೋಡಿ, ಒಂದು ಪದ, ಒಂದು ಶಬ್ದ, ಒಂದು ಘೋರವಾಗಿತ್ತು, ಒಂದು ಅಘೋರವಾಗಿತ್ತು. ಅದೇ ರೀತಿಯಾಗಿ ಎರಡನೆಯದು ಸ್ಪರ್ಶ. ತಣ್ಣದಾಗಿ ಒಂದು ಗಾಳಿ ಹೀಗೆ ಬೀಸಿದ್ರೆ ಎಂಥವ್ರ ಬಾಯಲು ಆಹಾ ಅಂತಾರೆ. ಸುಮ್ಮನೆ ಗೊತ್ತಿಲ್ಲದೇ ಅನಾಯಾಸವಾಗಿ ಸುಮ್ಮನೆ ಬಂದು ಹೋಗುತ್ತೆ. ಬಿಸಿ ಗಾಳಿ ಲೂ ಅಂತಾರೆ. ಉತ್ತರ ಭಾರತಕ್ಕೆ ಹೋದಿರೋರು ಗೊತ್ತಿರುತ್ತೆ, ಮೈ ಸುಟ್ಟು ಹೋಗುತ್ತೆ. ಅದು ಬೀಸಿದ್ರೆ ಏನಾಗುತ್ತೆ? ಅಬ್ಬಬ್ಬಾ ದೇವರೇ, ಭಗವಂತ, ಅಮ್ಮ ಅಂತ ಕಿರ್ಚ್ತೀವಿ. ಅದು ಸ್ಪರ್ಶದಿಂದ ಉಂಟಾಗ್ತಕ್ಕಂಥದ್ದು. ನಮ್ಮ ಮಕ್ಕಳು ಬಂದು, ಪುಟಾಣಿ ಮಕ್ಕಳು ಬಂದುಬಿಟ್ಟು ಅಪ್ಪ ಅಂತನೋ ಅಮ್ಮ ಅಂತನೋ ಬಂದುಬಿಟ್ಟು ಹಿಂಗೆ ಎಗರಿದ್ರೆ ಅದರಂಥ ಆಪ್ಯಾಯವಾಗಿರ್ತಕ್ಕಂಥದ್ದು ಯಾವುದೂ ಇಲ್ಲೇ ಇಲ್ಲ. ಸ್ಪರ್ಶ. ನೋವಾದರೂ ಎಗರು ಕುಕ್ಕರು ಬಡಿದ್ರು ಮಕ್ಕಳು ತೊಡೆ ಮೇಲೆ ನೋವಾದ್ರೂ ಒಂಥರ ಖುಷಿ ಕೊಡುತ್ತದು. ಅದೇ ಮುಳ್ಳು ತುಳಿದ್ಬಿಟ್ವಿ, ಮುಗಿದೋಯ್ತು ಕತೆ, ತೆಕ್ಕೊಳ್ಳೋರ್ಗು ಬಿಡಲ್ಲ. ಅದು ನಮಗೆ ಬಹಳ ಗೌರವವಾಗಿ ಕಾಣುತ್ತೆ. ಇದು ಸ್ಪರ್ಶದ ಬಗ್ಗೆ. ಮೂರನೆಯದು ರೂಪ. ಕಣ್ಣಿಂದ ಏನನ್ನು ನೋಡ್ತೀವಿ ಅಂತಕ್ಕಂಥದ್ದು. ಯಾವುದಾದ್ರೂ ಒಂದು ಪ್ರಾಣಿಯೋ ಪಕ್ಷಿಯೋ ಸತ್ತಿರ್ತಕ್ಕಂಥದ್ದು ನೋಡಿದ್ರೆ ನಮಗೆ ಬಹಳ ಗೌರವವಾಗಿ ಕಾಣುತ್ತಪ್ಪ, ನೋಡೋಕ್ಕಾಗಲ್ಲಪ್ಪ ಭಗವಂತ. ಯಾರಾದ್ರು ಆರೋಗ್ಯದಿಂದ ನರಳ್ತಾ ಇದ್ದರೆ, ಅನಾರೋಗ್ಯದಿಂದ ಅವ್ರನ್ನ ನೋಡಿ ನಮ್ಗೆ ಅಪ್ಪ ನೋಡೋಕ್ಕಾಗಲ್ಲಪ್ಪ, ಇದು ಘೋರ. ಅದೇ ಈಗ ಒಳ್ಳೆಯ ಒಂದು ಜಲಪಾತವೋ, ಒಂದು ಮುದ್ದಾಗಿರೋ ಮಗುವೋ, ಅರಳಿರ್ತಕ್ಕಂತಹ ಒಂದು ಯಾವುದೋ ಕಮಲದ ಹೂವು ನೋಡಿದಾಗ ಏನಾಗುತ್ತೆ, ಕಣ್ಣಿಗೆ ಬಹಳ ಇಂಪಾಗಿರುತ್ತೆ. ಅದು ಅಘೋರ, ಅಘೋರ ರೂಪ, ಚೆನ್ನಾಗಿ ಕಾಣುತ್ತೆ. ನಾಲ್ಕನೆಯದ್ದು ಯಾವುದು ನಮಗೆ? ರಸ, ರಸಾನುಭೂತಿ. ಅದು ವಿಶೇಷವಾಗಿ ರಸಾನುಭೂತಿ ನಾಲಿಗೆ ಚಪ್ರ ಬಹಳ ದೊಡ್ಡದು ಮನುಷ್ಯನಿಗೆ. ಷಡ್ರಸಗಳೂ ಬೇಕು. ಸ್ವಲ್ಪ ಖಾರ ಜಾಸ್ತಿ ಆಯಿತು ಅಂದರೆ ಒದ್ದಾಡ್ಬಿಟ್ಟು ನೀರು ಕುಡಿದು, ಸಕ್ಕರೆ ತಿಂದು, ಬೆಲ್ಲ ತಿಂದು, ಜೇನುತುಪ್ಪ ನೆಕ್ಕಿ ಎಲ್ಲ ಮಾಡಾಯಿತು. ಕಹಿ ಜಾಸ್ತಿ ಆಯಿತು ಅಂದರೆ ವಾಕರಿಸಿದ್ದು ಉಂಟು. ಆವಾಗ ತಿರ್ಗೊಂದು ಸಿಹಿ ತಿಂದು, ಮಧುರ ರಸವನ್ನು ತಿಂದು ಸಮಾಧಾನ ಪಟ್ಕೊಳ್ತಕ್ಕಂಥದ್ದು. ಇದರಲ್ಲಿ ಘೋರ ಮತ್ತು ಅಘೋರ ಇಲ್ಲೂ ನಮಗೆ ನೋಡಲಿಕ್ಕೆ ಸಿಗುತ್ತೆ. ಕೊನೆಯದು ಯಾವುದು? ಗಂಧ, ಸುವಾಸನೆ, ಹೂವಿನ ವಾಸನೆ, ಯಾವುದೋ ಒಂದು ಸುಗಂಧ ದ್ರವ್ಯದ ವಾಸನೆ ಅಂದರೆ ಚೆನ್ನಾಗಿದೆ, ಯಾವುದಿದು ಬ್ರ್ಯಾಂಡು ಅಂತ ಕೇಳ್ತಕ್ಕಂಥದ್ದು. ಅದೇ ಆ ಕಡೆ ಹೋಗ್ತಿರ್ಬೇಕಾದ್ರೆ ಯಾವುದೋ ಒಂದು ಕೆಟ್ಟ ಪದಾರ್ಥ ಹರಿತಾ ಇರುತ್ತೆ, ಅದ್ರಲ್ಲಿ ಬಿದ್ದರೆ ಕೆಟ್ಟ ಬಂದರೆ ಮೂಗು ಹಿಂಗೆ ಮುಚ್ಕೊಂಡು ಓಡೋಗೋದು, ಅಸಹ್ಯ ಮಾಡ್ಕೊಳ್ತಕ್ಕಂಥ. ಇದು ಘೋರ ಮತ್ತು ಅಘೋರ ಕಾಣುತ್ತೆ. ಈ ಎಲ್ಲರ ಜೀವನದಲ್ಲಿ ಇರ್ತಕ್ಕಂಥದ್ದು. ನಿಜವಾದ ಅಘೋರಿಗಳು ಬಗ್ಗೆ ಹೇಳ್ತಾ ಇದ್ದೆ ನಾನು. ವೇಷಭೂಷಣಗಳು ಆ ರೀತಿಯನ್ನು ಎರಡಿದೆ ಇದರಲ್ಲಿ, ಅನುಸರಿಸುವುದು ಮತ್ತು ಅನುಕರಿಸುವುದು. ಅನುಕರಣೆ ಮಾಡಿದವ್ರ ಬಗ್ಗೆ ನನಗೆ ಸಂಬಂಧ ಇಲ್ಲ, ನಾನು ಮಾತಾಡೋದಿಲ್ಲ. ಅದು ಅವರವ್ರ ಇಷ್ಟ. ಅವ್ರ ಅನುಕರಣೆ, ಅಘೋರಿ ಥರ ಅವರು ವೇಷ ಹಾಕ್ಕೊಂಡಿದ್ರೆ ಅದು ಅವ್ರಿಗೆ ಬಿಟ್ಟಿತ್ತು. ಅವರು ಸರ್ವತಂತ್ರ, ಸ್ವತಂತ್ರ ಆ ರೀತಿ ವೇಷವನ್ನು ಹಾಕಿಕೊಳ್ಳಲಿಕ್ಕೆ. ಆದರೆ ವೇಷ ಅಲ್ಲದೆ ಒಳಗಡೆ ನಿಜವಾಗಲೂ ಅಂತಸ್ಥವಾಗಿ ಅಘೋರಿ ಆದವರು ಇದನ್ನು ಹೇಗೆ ನೋಡ್ತಾರೆ ಅನ್ನೋದ್ರ ಬಗ್ಗೆ ಪ್ರಸ್ತಾವನೆ ಇಲ್ಲಿ ನಾನು ಮಾಡಲಿಕ್ಕೆ ಹೊರಟಿರೋದು. ಮೊದಲನೇದು ಶಬ್ದ. ಅವರು ಬಾಯಿಗೆ ಬಂದಂಗೆ ಬೈತಾರೆ ಅಘೋರಿಗಳು. ನೀವು ಬಾಯಿಗೆ ಬಂದಂಗೆ ಅವ್ರಿಗೆ ಬೈದು ನೋಡಿ ನಗ್ತಾರವ್ರು. ಅಂದರೆ ಅವರಿಗೆ ಶಬ್ದದಿಂದ ಆಗ್ತಕ್ಕಂತಹ ಘೋರವಾಗಿರ್ತಕ್ಕಂತಹ ಯಾವುದೇ ಅನುಭೂತಿಗಳನ್ನು ಬಿಟ್ಟುಬಿಟ್ಟಿರ್ತಾರೆ. ಅದು ಶಬ್ದ ಅಘೋರ. ಅವನು ಶಬ್ದ ಅಘೋರಿ ಅಂತ ಅವನಿಗೆ ಹೆಸರು. ನೀವು ಬೈರಿ ಅವನಿಗೆ, ಭೂಮಂಡಲಲ್ಲಿರ್ತಕ್ಕಂತಹ ಎಲ್ಲ ಅವಾಚ್ಯವಾಗಿರ್ತಕ್ಕಂತಹ ಪದಗಳು ಪೂಜ್ಯಗಳು ಬೈದರು, ಒಂದಿಷ್ಟು ಅವನ ಮುಖದಲ್ಲಿ ನೋವು ಕಾಣೋದಿಲ್ಲ. ಅವನು ಮಂದಸ್ಮಿತನ ಕೂತಿರ್ತಾನೆ, ಇನ್ನೂ ಜೋರಾಗಿ ನಗುತ್ತಾನವನು. ಅದು ಮೊದಲನೆಯ ಸಾಧನೆ ಅಘೋರಿದು, ನಿಜವಾದ ಸಾಧನೆ. ನೀವೆಲ್ಲಿ ನೋಡಿದ್ರು ಬೈಯತೋ ಮಾಡೋದು ಯಾಕೆ ಮಾಡ್ತಾರೆ ಅಂತಂದರೆ, ನೀವು ವಾಪಸ್ ಬೈದಾಗ ಅವರನ್ನು ಅವರು ಪರೀಕ್ಷೆಗೆ ಒಳಪಡಿಸ್ಕೊಳ್ತಾ ಇರ್ತಕ್ಕಂಥ ಕಂಡೀಷನಿಂಗ್ ಅಂತ ಹೇಳ್ತಾರೆ. ಶಬ್ದದಿಂದ ನಾನು ವಿಚಲಿತನಾಗೋದಿಲ್ಲ ಅನ್ನೋ ಒಂದು ಪ್ರಯತ್ನ ಅದು. ನಿಜವಾದ ಅಘೋರಿ ಇದು. ಮತ್ತೆ ಅದನ್ನು ಜ್ಞಾಪಿಸ್ತಾ ಇದ್ದೇನೆ. ನಿಜವಾದ ಅಘೋರಿ ಆ ಥರ ಮಾಡಿದ್ದನ್ನು ನೋಡಿ ನಾಟಕ ಮಾಡೋನು ಇವನು ಜನರನ್ನು ಬೈತಾ ಇದ್ದಾನೆ ಅಂದರೆ ಅದು ಅಘೋರ ತತ್ವ ಅಲ್ಲ. ಘೋರತ್ವವನ್ನು ದಾಟಿ ಹೋಗೋದು ಅಘೋರ ಅಂದರೆ. ಎರಡನೆಯದ್ದು ಯಾವುದು? ಸ್ಪರ್ಶ. ಬರೀ ಮೇಲಿರ್ತಾರೆ.
ಶೀತೋಷ್ಣಗಳ ಮಳೆಯ ಯಾವ ಒಂದು ಅವರ ಮೇಲೆ ಪರಿಣಾಮವನ್ನು ಪ್ರಭಾವವನ್ನು ಬೀರೋದಿಲ್ಲ. ಸಹಿಸ್ಕೋತಾರೆ, ಎಲ್ಲವನ್ನು ಸಹಿಸ್ಕೋತಾರೆ. ಬಿಸಿಲಲ್ಲೇ ಕೂತ್ಕೋತಾರೆ. ಹೀಗೆ ಬಿಸಿಲು ಸಹಿಸ್ತಕ್ಕಂಥದ್ದು ಆ ಸಹಿಷ್ಣುತೆ. ಸ್ಪರ್ಶದ ಯಾವುದೇ ಒಂದು ಸುಖದ ಅನುಭೂತಿ ಹೊರಟೋಗಬೇಕು. ಸುಖದ ಅನುಭೂತಿ ಹೋಯಿತು ಅಂತಂದರೆ ನಿಮಗೇನಾಗುತ್ತೆ, ನಿಮಗೆ ಕಷ್ಟದ ಅನುಭೂತಿ ತಂತಾನೇ ಹೊರಟೋಗುತ್ತೆ. ಅದಕ್ಕೇನು ಮಾಡ್ತಾರೆ ಅಂದರೆ ಕೆಲವು ಕೆಟ್ಟ ವಿಧವಾಗಿರ್ತಕ್ಕಂತಹ ಕಾರ್ಯಗಳನ್ನು ಅವರು ಅಳವಡಿಸ್ಕೋತಾರೆ. ಮಾಧ್ಯಮದಲ್ಲಿ ಅವೆಲ್ಲ ಹೇಳಲಿಕ್ಕೆ ಅಸಾಧ್ಯ. ಆ ಥರದ ಒಂದು ಕೆಟ್ಟ ಪದ್ಧತಿಗಳನ್ನು ಮಾಡಿ ಅವ್ರಿಗೇನಾಗೋಗುತ್ತೆ ಅಂತಂದರೆ ಈ ಸ್ಪರ್ಶ ಸುಖ ಅಂತಕ್ಕಂಥದ್ರ ಬಗ್ಗೆ ಪರಿಪೂರ್ಣವಾಗಿ ವಿಮುಖತೆಯನ್ನು ಅಥವಾ ಅದನ್ನು ತ್ಯಜಿಸ್ತಕ್ಕಂಥದ್ದೇ ಆಗಿದೆ. ಅಂತಹ ಸಾಧನೆಯನ್ನು ಮಾಡ್ತಕ್ಕಂಥ ಸ್ಪರ್ಶಾಘೋರಿ, ಅದು ಸ್ಪರ್ಶಾಘೋರ. ಸ್ಪರ್ಶ ನೀವು ಮುಳ್ಳಲ್ಲಿ ಚುಚ್ಚಿದ್ರೂ ನಗಬೇಕು ಅವನು. ಅದು ರಕ್ತ ಬರಬಹುದು, ಅದು ಬೇರೆ ಪ್ರಶ್ನೆ. ಆದರೆ ಅವನಿಗೆ ರಕ್ತದ ನೋವಿನ ಅನುಭೂತಿ ಆಗೋದಿಲ್ಲ. ಅನುಭೂತಿ ನಮಗಾಗಿ ನಾನು ನಗ್ಬೋದು ಒಂದು ಹಂತದವರೆಗೂ ತೋರಿಸ್ಕೊಳ್ಳಿಕ್ಕೆ, ಅದು ನಾಟಕ. ಆದರೆ ಮೂಲತಃ ಅವ್ರಿಗೆ ನೋವೇ ಆಗೋದಿಲ್ಲ. ಅದು ಸ್ಪರ್ಶಾಘೋರ. ಅದನ್ನು ಸಾಧಿಸ್ತಕ್ಕಂಥ ಸ್ಪರ್ಶಾಘೋರಿ. ಮೂರನೇದು ರೂಪ. ಕೆಟ್ಟ ಪದಾರ್ಥಗಳ ಮಧ್ಯೆನೇ ಕೂತಿರ್ತಾರೆ ಅವರು. ಕೆಲವರು ಮಹಾನ್ ಭಾವರ ಕಥೆಯನ್ನು ಕೇಳಿದ್ದೀನಿ ನಾನು. ಅವರೊಮ್ಮೆ ಒಬ್ಬರು, ನನ್ನ ಹೆಸರನ್ನು ಹೇಳಲ್ಲ ನಾನು. ನನಗೆ ಅವರು ಹೆಸರು ಹೇಳು ಅಂತ ಹೇಳಿದರೆ ನಾನು ಅವತ್ತಿನ ದಿವಸ ಹೇಳ್ತೇನೆ ಮಾಧ್ಯಮದಲ್ಲಿ. ನನಗೂ ಅವರು ಪರೋಕ್ಷವಾಗಿ ನನಗೆ ಗುರುಗಳವರು. ಅವರು ಚರಂಡಿಯಲ್ಲಿ ಕೂತುಬಿಟ್ಟು ದುರ್ವಾಸನೆ ಬರ್ತಾ ಇರೋ ಜಾಗದಲ್ಲಿ ಟೀ ಕುಡಿದಿದ್ದುಂಟು. ಯಾವುದೇ ಅದರ ಬಗ್ಗೆ ಕಾಳಜಿನೂ ಇಲ್ಲ, ಅದರ ಕಡೆ ಅವ್ರಿಗೆ ಏನೂ ಅನ್ನಿಸ್ತಿಲ್ಲ. ಅವ್ರ ವಾಸನೆ ಬರ್ತಿಲ್ಲ ಅವ್ರಿಗೆ, ಆ ಪುಣ್ಯಾತ್ಮರಿಗೆ. ಅವರ ಮಟ್ಟಿಗೆ ಅವರ ಇಲ್ಲೇ ಕುಡಿತೀನಿ ನಾನು ಅಂತ ಇಟ್ಕೊಂಡು ಅಲ್ಲಿ ಟೀ ಕುಡಿದು ಮಿಗ್ದವ್ರು ಕುಡಿಯರೆ ಅಂದರೆ ಯಾರು ಕುಡಿತಾರಲ್ಲಿ? ಯಾರಿಗೂ ಆಗ್ತಿಲ್ಲ. ವಾಕರಕ್ಕೆ ಬರ್ತಕ್ಕಂತಹ ಒಂದು ಪರಿಸ್ಥಿತಿ ಜಾಗದಲ್ಲಿ ಬಹಳ ನಿರಾಯಾಸವಾಗಿ ಲೀಲಾಜಾಲವಾಗಿ ಅವರು ಟೀ ಸೇವಿಸ್ತಕ್ಕಂಥದ್ದನ್ನು ಅನುಭವದಲ್ಲಿ ಇದೆ. ಇವರೆಲ್ಲ ಯಾರು ಅಂತಂದರೆ ಅವ್ರಿಗೆ ನೋಡುವ ಪದಾರ್ಥಗಳ ಬಗ್ಗೆ ಅಲ್ಲಿ ಏನಿದೆ, ಹೇಸಿಗೆ ಇದೆ. ಅವರಿಗೆ ಹೇಸಿಗೆಯೂ ಒಂದೇ, ಬಂಗಾರವೂ ಒಂದೇ. ಇದು ಘೋರ, ಇದು ಅಘೋರ. ಚೆನ್ನಾಗಿ ಕಾಣುತ್ತೆ. ಬಂಗಾರ ಅಂದರೆ ಭಾಳ ಖುಷಿ ಆಗ್ಬಿಡುತ್ತೆ. ಕೇಳಿದ್ರೆ ಕಣ್ಣು ಹೇಳ್ತೇವೆ ಬಂಗಾರನಾ ಅಂತ. ಅಲ್ಲಿ ಹೇಸಿಗೆ ಇದೆ, ಅಯ್ಯೋ ಹೇಸಿಗೆನಾ ಅಂತ ನೋಡಿ ಆಗಲೇ ಮುಖವನ್ನು ಸಿಂಡ್ರಿಸ್ತೀವಿ. ಇವೆರಡನ್ನು ಮೀರಿ ಹೋಗ್ತಾರೆ ಅವರು. ಅವರಿಗೆ ಹೆಣವೂ ಒಂದೇ ಥರ ಕಾಣುತ್ತೆ, ಧನವೂ ಒಂದೇ. ಹೆಣ ಎರಡೂ ಒಂದೇ ಥರ ಕಾಣುತ್ತೆ. ಅವರಿಗೆ ಯಾವ ವ್ಯತ್ಯಾಸವೂ ಇರುವುದಿಲ್ಲ. ಆದ್ದರಿಂದ ಅವ್ರು ಏನು ಮಾಡ್ತಾರೆ, ಚಿತಾಭಸ್ಮದನ್ನು ಲೇಪನೆ ಮಾಡ್ಕೊಳ್ತಕ್ಕಂಥದ್ದು, ಚಿತೆಗಳ ಸುತ್ತಲೂ ಓಡಾಡ್ತಕ್ಕಂಥದ್ದು ಎಲ್ಲ ಅವ್ರಿಗೆ ಅಘೋರವೇ. ಅದು ನಮಗೆ ಘೋರ. ಅಂದರೆ ಕಣ್ಣಿಗೆ ಕಾಣತಕ್ಕಂತಹ ಸರ್ವ ಪದಾರ್ಥಗಳನ್ನು ಒಂದೇ ರೀತಿಯಲ್ಲಿ ಅನುಸಂಧಾನ ಮಾಡ್ತಕ್ಕಂಥದ್ದು. ಇವರು ರೂಪ ಅಘೋರ ಸಾಧನ, ರೂಪ ಅಘೋರಿಗಳು. ಆಮೇಲೆ ರಸ. ತಿನ್ನಬಾರ್ದು ತಿಂತಾರವರು, ಕುಡಿಬಾರ್ದನ್ನು ಕುಡಿತಾರೆ, ಹೇಸಿಗೆಯನ್ನು ತಿಂತಾರವರು. ಉಲ್ಲೇಖಗಳಿದೆ, ಇದು ನೋಡಿರ್ತಕ್ಕಂಥವರು ಇದ್ದಾರೆ. ಆಮೇಲೆ ಯಾವುದಂದ್ರದೆ ಎಲ್ಲಂದ್ರದೆ ಏನಂದ್ರದೆ ಮಾಂಸಭಕ್ಷಣೆಯನ್ನು ಮಾಡ್ತಕ್ಕಂಥದ್ದೊಂದು ಪದ್ಧತಿ ಅವರು. ಅರ್ಥ ಏನು? ನಾಲಿಗೆ ರುಚಿಗೆ ತಿಂತಕ್ಕಂಥದ್ದು ಅಘೋರ. ನೋಡಿ, ಸ್ವಲ್ಪ ಖಾರ ಮೆಣಸಿನ್ಕಾಯಿ ಜಾಸ್ತಿ ಆಯಿತು ಅಂದರೆ ಅಂದ್ಬಿಟ್ಟು ನೀರು ಕೊಡಿ ಸ್ವಲ್ಪ ಸಕ್ಕರೆ ಹಾಕ್ಕೊಂಬಿಡಿ ಅಂತ ಹೇಳಿ ಘೋರವನ್ನು ಅಘೋರ ಮಾಡಿಕೊಳ್ಳತಕ್ಕಂಥ ಒಂದು ಚಿಕ್ಕ ಇದು ಪದ್ಧತಿ. ಆದರೆ ಅವ್ರಿಗೇನಂತಂದರೆ ನಾಲಿಗೆಯ ರುಚಿಯ ಕಡೆಗೆ ಪೂರ್ತಿ ಕಡಿವಾಣವನ್ನು ಹಾಕ್ಕೋತಾರೆ. ಅವ್ರಿಗೆ ನೀವು ಮಣ್ಣು ಕೊಟ್ಟರು ತಿಂದುಬಿಡ್ತಾರೆ. ಕೊಳ್ತೋಗಿರೋ ಪದಾರ್ಥವನ್ನು ದುರ್ನಾತ ಇರಲಿ, ಅದನ್ನು ಮಖವನ್ನು ಸಿಂಡರಿಸದೆ ಸುಮ್ಮನೆ ತಿನ್ನಬೇಕು. ಆ ಥರದ ಮನಸ್ಥಿತಿಯನ್ನು ತಂದುಕೊಳ್ತಕ್ಕಂಥದ್ದು. ಜಿಹ್ವಾ ಚಾಪಲ್ಯವನ್ನು ದಾಟಿ ಹೋಗ್ತಕ್ಕಂಥದ್ದು. ನಾಲಿಗೆಯನ್ನು ಗೆದ್ದವನು ಪ್ರಪಂಚನ ಗೆಲ್ತಾನೆ ಅಂತ. ಇಲ್ಲಿ ಎರಡು ಥರ ನಾಲಿಗೆಯನ್ನು ಗೆಲ್ಲೋದು ಅಂದರೆ ಮಾತು, ಎರಡನೇದು ರುಚಿ. ಇವೆರಡನ್ನು ಗೆದ್ದುಬಿಟ್ರೆ ನಿಮ್ಮ ಜಗತ್ತು ನಿಮ್ಮ ಹತೋಟಿಗೆ ಬಂದು ಹೋಗುತ್ತೆ. ದೊಡ್ಡ ಕಾಮನೆಗಳಲ್ಲಿ ಇದು ಒಂದು ಎರಡನೇ ಕಾಮನೆ. ಯಾವುದು? ಜಿಹ್ವಾ ಚಾಪಲ್ಯ, ತಿನ್ನೋದು. ಈ ರೀತಿಯಾಗಿ ಇವರಿಗೆ ರಸ ಅಘೋರ ಅಂತಲೂ ರಸ ಅಘೋರಿಗಳು ಅಂತ ಹೆಸರು. ಕೊನೆಯದು ಗಂಧ. ಇದರಲ್ಲೇ ಸೇರ್ಕೋತು. ಕೆಟ್ಟ ವಸ್ತುಗಳ ದುರ್ನಾತ ಏನೂ ಅನಿಸೋದಿಲ್ಲ ಅವರಿಗೆ. ಖುಷಿಯಿಂದ ಅದರ ಮಧ್ಯೆನೇ ಇರ್ತಾರೆ. ಅವ್ರ ಪಕ್ಕದಲ್ಲೇ ಒಂದು 10 ನಾಯಿ ಮಲಗಿರುತ್ತೆ. ಆ ನಾಯಿಗಳು ನಾರ್ತಾ ಇರುತ್ತೆ, ಕೊಚ್ಚೆಯಲ್ಲಿ ಹೋಗಿ ಬಂದಿರುತ್ತವು. ಅದು ಯಾವುದು ಮನೆಯಲ್ಲಿ ಸಾಕಿದ ನಾಯಿಗಳು ಏನೂ ಅಲ್ಲ. ಅದು ತಿಂತಾರೆ, ಇವರು ತಟ್ಟೆಲೆ ಅದು ತಿನ್ನುತ್ತೆ, ಇವರು ತಿಂತಾರೆ ಅದನ್ನು. ಇದೆಲ್ಲ ಸಿದ್ಧಪುರುಷರ ಲಕ್ಷಣಗಳು. ಇಂತಹ ಗಂಧದ ಬಗ್ಗೆ ಅವರಿಗೆ ಎಲ್ಲದರಲ್ಲೂ ಸಮಾನ ಭಾವತ್ವ. ಸಮದರ್ಶಿ ಪಂಡಿತಾಹ, ಎಲ್ಲವನ್ನು ಒಂದೇ ರೀತಿಯಲ್ಲಿ ಸ್ವೀಕಾರ ಮಾಡ್ತವನು ಪಂಡಿತ ಅಂತ ಹೆಸರು. 2 PhD ತೊಗೊಂಡವ್ರು ಪಂಡಿತರು ಅಂತ ಅನ್ನಿಸ್ಕೊಳ್ಳೋದಿಲ್ಲ. ಈ ರೀತಿಯಾಗಿ ಇವರಿಗೆ ಗಂಧಾಘೋರ ಅಥವಾ ಗಂಧ ಅಘೋರಿಗಳು ಅಂತ. ಇವು 5 ಸಾಧನೆ ಮಾಡಿದ್ರೆ ಏನಾಯಿತು ಜೀವನದಲ್ಲಿ?
ಯಾವುದರ ಬಗ್ಗೆಯೂ ಅವರಿಗೆ ಕಾಳಜಿ ಇಲ್ಲ, ಯಾವುದರ ಬಗ್ಗೆ ಅಸಡ್ಡೆಯೂ ಇಲ್ಲ, ಎಲ್ಲದಕ್ಕೂ ಅಂಟಿಕೊಂಡಿದ್ದಾರೆ, ಯಾವುದಕ್ಕೂ ಅಂಟಿಕೊಂಡಿಲ್ಲ. ಪೂರ್ಣ ಕಾಮರು ಅವರೊಂಥರ. ಅವ್ರಿಗೇನು ಕಾಮನೆಗಳಿಲ್ಲ, ಆದರೆ ಕಾಮನೆ ಇರುವ ರೀತಿಯಲ್ಲಿ ನಮಗೆ ಕಾಣ್ತಾರೆ, ಘೋರವಾಗಿ ಕಾಣ್ತಾರೆ. ಯಾಕೆ ಅವ್ರಿಗೆ ಅಘೋರವಾಗಿ ಹೋಯ್ತೆಲ್ಲ. ಇದು ಬಹಳ ಘೋರವಾಗಿರೋದು. ಶಬ್ದಸ್ಪರ್ಶ ರೂಪರಸ ಗಂಧಗಳೇ ಸಂಸಾರದಲ್ಲಿ ನಮ್ಮನ್ನು ಬಂಧಿಸಿಡ್ತಕ್ಕಂಥದ್ದು. ಐದನ್ನು ಕಿತ್ತು ಹಾಕಿ ಸುಟ್ಟಾಕಿ ಹೋಗ್ತಕ್ಕಂಥವ್ರು. ಆವಾಗ ಏನಾಗುತ್ತೆ, ಅವರಿಗೆ ದಿಗಂಬರರು ಅಂತ ಹೆಸರು. ಅದು ನಗ್ನತೆ ಅಲ್ಲ, ನಗ್ನತೆ ಬರಿ ಮೈಲಿರೋದು. ದಿಗಂಬರ ಅಂದರೆ ಯಾರು ಅಂದರೆ 8 ದಿಕ್ಕುಗಳೇ ಅವ್ರಿಗೆ ಬಟ್ಟೆ. ಅಂದರೆ ವಿಶ್ವಮಾನವ, ಅವನು ವಿಶ್ವಮಾನವನಾಗಿ ಬೆಳೆದು ಹೋಗ್ಬಿಡ್ತಾನೆ. ಈ ಸಾಧನೆಯನ್ನು ಈ ರೀತಿಯಾಗಿ ಮಾಡಿದರೆ, ಈ ರೀತಿಯಾಗಿ ಮಾಡ್ತಕ್ಕಂಥದ್ದಕ್ಕೆ ನಿಜವಾದ ಅಘೋರ ಸಾಧನೆ, ಅಘೋರಿ ಸಾಧನೆ ಅಂತ ಹೇಳಿದೆ. ಬಿಟ್ಟರೆ ಜೀವನಕ್ಕೆ ಹೆದರಿ ಜೀವನವನ್ನು ನಡೆಸಲಾಗದೆ ಎಲ್ಲೆಲ್ಲೋ ಹೋಗಿ ಕೂತ್ಕೊಂಡು ಮೈಗೆಲ್ಲ ಬೂದಿ ಬಳ್ಕೊಂಡು ಬರೀ ಮೈಯಲ್ಲಿರ್ತಕ್ಕಂಥದ್ದು, ಏನೇನೋ ವಿಚಿತ್ರವಾಗಿರ್ತಕ್ಕಂತಹ ಚಟುವಟಿಕೆಗಳನ್ನು ಮಾಡ್ತಕ್ಕಂಥದ್ದು, ಇವು ಯಾವುದೂ ಸಾಧು ಸಂತರ ಲಕ್ಷಣಗಳಲ್ಲ. ಹೇಳಿಲ್ಲ, ಶಾಸ್ತ್ರದಲ್ಲಿ ಒಪ್ಪೋದಿಲ್ಲ, ಶಾಸ್ತ್ರ ಒಪ್ಪೋದಿಲ್ಲ. ಅವರು ಸ್ವಂತಕ್ಕೆ ಮಾಡ್ತಾರೆ ಅಂದರೆ ನೀವು ಮಾಡ್ಕೋಬೋದು, ಅದರದ್ದೇ ನಮ್ಮದೇನು ವ್ಯತಿರೇಕ ಇಲ್ಲ. ಯಾಕಂದರೆ ಸ್ವತಂತ್ರ ಇದೆಯಲ್ಲ, ನಮಗೆ ಏನು ಬೇಕಾದರೂ ಮಾಡಬಹುದು ಅಂತ. ಆದರೆ ಆ ಅಘೋರಿಗಳ ಹೆಸರಿಗೆ ಕೆಟ್ಟ ಹೆಸರು ಬರುತ್ತೆ ಈ ಥರ ಮಾಡ್ತಕ್ಕಂಥದ್ದು. ನೋಡಲಿಕ್ಕೆ ಬಹುಶಃ 99% ಸರಿಯಾದ ಅಘೋರಿಗಳು, ನಿಜವಾದ ಅಘೋರಿಗಳು ಕಾಣೋದಿಲ್ಲ. ಯಾಕಂದರೆ ನಿಮ್ಗೆ ಪ್ರಪಂಚವೇ ಬೇಡ ಅಂದಮೇಲೆ ನಿನಗೇನಕ್ಕೆ ಬೇಕು, ನಮಗೇನಕ್ಕೆ ಬೇಕು ಅವರು, ಅಥವಾ ನಾವು ಅವ್ರಿಗೇನಕ್ಕೆ ಬೇಕು, ನಮಗೆ ಬೇಕೇನೋ. ಆದರೆ ಅವ್ರಿಗೆ ನಮ್ಮ ಯಾವ ಒಂದು ಇಚ್ಛೆಯೂ ಇಲ್ಲ, ನಾವು ಬೇಕಾಗಿಯೂ ಇಲ್ಲ. ಅಘೋರ ಸಾಧನೆ ಅಂತಕ್ಕಂಥದ್ದು ಘೋರತ್ವವನ್ನು, ಪ್ರಪಂಚ ಅಂತಕ್ಕಂತಹ, ಸೃಷ್ಟಿ ಅಂತಕ್ಕಂತಹ, ಸ್ಥಿತಿ ಅಂತಕ್ಕಂತಹ, ಸಂಹಾರ ಅಂತಕ್ಕಂತಹ, ತಿರೋಧಾನ ಅಂತಕ್ಕಂತಹ, ಅನುಗ್ರಹ ಅಂತಕ್ಕಂತಹ, ಅವ್ರ ದೇವರು ಬಂದು ನನಗೆ ಕಟಾಕ್ಷವನ್ನು ಮಾಡಲಿ ಅಂತಲೂ ಅಂದ್ಕೊಳ್ಳೋದಿಲ್ಲ ಎಷ್ಟೋ ಜನ. ಅದರಲ್ಲಿ ಅದನ್ನು ದಾಟಿ ಹೊರಟೋಗ್ತಾರೆ. ಮಹಾಸಿದ್ಧ ಪುರುಷರಾಗಿ ಹೋಗಿದ್ದಾರೆ. ಅದರಲ್ಲಿ ವಾಮಾಕ್ಷೇಪ ಅಂತ ಒಬ್ಬರಿದ್ದರು, ಮಹಾ ದೊಡ್ಡ ಅಘೋರಿಗಳವರು. ಸುಮಾರು ಜನ ಕಾಶಿಯಲ್ಲೂ ಒಂದು ಅಘೋರ ಪೀಠವೇ ಇದೆ. ಅಲ್ಲಿ ಬಾಬಾ ಕಾನ್ಸಿರಾಮ್ ಅಂದ್ಬಿಟ್ಟು ಅವರಿದ್ದರು ಅಂಥೇಳಿ ದೊಡ್ಡದಾಗಿರ್ತಕ್ಕಂತಹ, ಏನು ಹೇಳ್ತಾರೆ ಅಂತಂದರೆ ಹೇಳಲಿಕ್ಕೆ ಅಸಾಧ್ಯವಾಗಿರ್ತಕ್ಕಂತಹ ಒಂದು ವಿಶಿಷ್ಟಗಳನ್ನು ಜೀವನದಲ್ಲಿ ನಡೆಸೋಗಿ ಬಿಟ್ಟಿದ್ದಾರೆ ಅವರೆಲ್ಲರೂ ಕೂಡ. ಇವರಷ್ಟೇ ವಾಮಾಕ್ಷೇಪ ಅಂತರಷ್ಟೇ. ತಾರಾದೇವಿಯ ಉಪಾಸಕರಾಗಿದ್ದರು ಅವರು. ಪಶ್ಚಿಮ ಬಂಗಾಳದಲ್ಲಿ ಇದ್ದರು. ಅಮ್ಮನವ್ರ ಹತ್ರ ಅವರು ಹೀಗೆ ನಾನು ನಿಮ್ಮೊಂದಿಗೆ ಮಾತಾಡಿದ ರೀತಿಯಲ್ಲಿ ಮಾತಾಡಿದಂಥ ಮಹಾನ್ ಭಾವರು. ಅವರು ಕೂಡ ನಮ್ಮ ರಾಮಕೃಷ್ಣ ಪರಮಹಂಸರೆಲ್ಲ ಸಮಕಾಲೀನರು ಅಂತಕ್ಕಂಥ ಒಂದು ಐತಿಹ್ಯವೂ ಕೂಡ ಇದೆ. ಆದ್ದರಿಂದ ನಾವೆಲ್ಲ ತಿಳಿದುಕೊಂಡ ಹಾಗೆ ಅದು ಗಬ್ಬು ಗಲೀಜು ಕೆಲಸ ಅಲ್ಲ ಅವರು ಮಾಡ್ತಾ ಇರ್ತಕ್ಕಂಥದ್ದು. ಆ ಥರ ನಾಟಕ ಆಡ್ತಾ ಇರ್ತಕ್ಕಂಥವ್ರು ಗಬ್ಬು ಗಲೀಜು ಕೆಲಸಗಳನ್ನು ಮಾಡಿಕೊಂಡು ಹೊನ್ನಿನ ಹಿಂದೆಯೋ, ಹೆಣ್ಣಿನ ಹಿಂದೆಯೋ, ಮಣ್ಣಿನ ಹಿಂದೆಯೋ ಓಡ್ತಕ್ಕಂಥವರಾಗಿದ್ದಾರೆ. ಅದರ ಬದಲು ಸ್ವಚ್ಛವಾಗಿ ಸಂಸಾರ ಮಾಡಿಕೊಂಡಿರ್ತಕ್ಕಂಥದ್ದು ಅದಕ್ಕಿಂತ ಕೋಟಿ ಪಾಲು ಉತ್ತಮ. ಆದ್ದರಿಂದ ಅದನ್ನು ಅನುಸರಣೆ ಮಾಡ್ತಾ ಅನುಕರಣೆಯನ್ನು ಮಾಡದೆ ಮಾಡ್ಕೋಬೇಕು ಅಘೋರತನವನ್ನು. ಅದು ಯಾರಿಗೂ ತೋರಿಸಿಕೊಳ್ಳುವ ಅವಶ್ಯಕತೆ ಇಲ್ಲ. ದುಡ್ಡು ತಪಸ್ಸಿರೋನು ಯಾರಿಗೂ ತೋರಿಸಿಕೊಳ್ಳೋದಿಲ್ಲ. ದುಡ್ಡಿರೋರು ಯಾರಿಗಾದ್ರೂ ಹೇಳ್ಕೊಂಡಿದ್ದಾರಾ ನನ್ನ ಹತ್ರ ಇಷ್ಟು ದುಡ್ಡಿದೆ ಅಂತ? 100 ರೂಪಾಯಿ ಇದ್ದರೆ 10 ರೂಪಾಯಿ ಇದೆ ಅಂತಲೇ ಅದು ಅಲ್ವಾ? ಆ ರೀತಿಯಾಗಿ ತಪಸ್ಸಂಪನ್ನನಾಗಿರ್ತಕ್ಕಂಥ ತನ್ನ ತಪಸ್ಸನ್ನು ಯಾರಿಗೂ ಹೇಳಿಕೊಳ್ಳುವುದಿಲ್ಲ. ಯಾರ್ದು ಅರ್ಧ ತುಂಬಿದ ಕೊಡ ಆಗಿರುತ್ತೋ ವಿಪರೀತ ಶಬ್ದ ಮಾಡ್ತಾ ಇರುತ್ತೆ. ಇಲ್ಲದೆ ಇರತಕ್ಕಂತಹ ಉದರ ನಿಮಿತ್ತಂ ಬಹುಕೃತ ವೇಷಂ ಆಗಿದೆ. ಆದ್ದರಿಂದ ಅಘೋರ ಸಾಧನೆ ಅಂತಕ್ಕಂಥದ್ದು ಒಂದು ಬಹಳ ಒಳ್ಳೆಯ ದೊಡ್ಡ ಪಂಥ ಅದು. ಆ ಸಾಧನೆಗೆ ನೀವು ನಾನು ಹೇಳಿದೆ ಅಂತ ಏನೇನೋ ಪೆದ್ದಾಗಿ ಮಾಡ್ತಕ್ಕಂಥದ್ದು ನಮ್ಮೆಲ್ಲರದ್ದು ತಪ್ಪಾಗುತ್ತೆ. ಅದಕ್ಕೆ ದೀಕ್ಷೆ ಬೇಕು. ಅಘೋರಿ ಆಗಿರ್ತಕ್ಕಂತಹ ಒಬ್ಬ ಗುರುವಿನ ದೀಕ್ಷೆಯನ್ನು ಅನುಸರಿಸಿ ನೀವು ಮಾಡಬೇಕಾಗತ್ತೆ. ನೀವು ಮಾಡಿ ಅಂತ ನಾನು ಅದನ್ನು ಹೇಳ್ತಿಲ್ಲ, ನಾವು ಅದನ್ನೇನು ಹೇಳ್ತಿಲ್ಲ. ಆ ಥರ ಮಾಡುವ ಇಚ್ಛೆ ಇದ್ದರೆ ಅಂತಹ ಗುರುವನ್ನು ಹುಡುಕಿ ನೀವು ಮಾಡಬಹುದು. ಬಿಟ್ಟರೆ ಪುಸ್ತಕಾಧ್ಯಯನವನ್ನು ಮಾಡಿ ಆನ್ಲೈನ್ ನೋಡಿ ದಯವಿಟ್ಟು ಯಾರೂ ಇಂಥ ಕೆಲಸಕ್ಕೆ ಕೈ ಹಾಕಬೇಡಿ. ಪ್ರಾಣಾಂತಿಕವಾಗಿರ್ತಕ್ಕಂತಹ ತೊಂದರೆಗಳ ಉಂಟಾಗುತ್ತೆ ಅಂತ ಎಚ್ಚರಿಸ್ತಾ ಇಲ್ಲಿ ಮುಗಿಸೋಣ. ಖಂಡಿತ ಗುರುಜಿ, ನಿಜವಾದ ಅಘೋರಿಗಳೆಂದರೆ ಯಾರು, ಅಘೋರಿಗಳು ಯಾಕೆ ಹೀಗಿರ್ತಾರೆ ಅನ್ನುವಂಥ ಪ್ರಶ್ನೆಗೆ ತಕ್ಕ ಉತ್ತರ ಕೊಟ್ಟಿದ್ದೀರಿ. ತಮಗೆ ಧನ್ಯವಾದಗಳು ಗುರುಜಿ. ಸರ್ವೇ ಜನಾಃ ಸುಖಿನೋ ಭವಂತು. ವೀಕ್ಷಕರೇ, ನಿಮ್ಮ ವೈಯಕ್ತಿಕ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಬೇಕು ಎಂದಾದಲ್ಲಿ ನಮ್ಮ ಸ್ಕ್ರೀನ್ ಮೇಲೆ ಇರುವಂಥ ನಂಬರನ್ನು ಕಾಂಟ್ಯಾಕ್ಟ್ ಮಾಡಿ ಗುರೂಜಿಗಳನ್ನು ನೇರವಾಗಿ ಭೇಟಿಯಾಗಬಹುದು. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.